279, 4ನೇದವ್ರಿಗೆ 260 ಕೋಟಿ ರೂಪಾಯಿ ಹಣದ ಹೊಳೆ ಇರ್ತಿದ್ರಿ. ಹಂಗೆ ನಮ್ಮಲ್ಲಿ ಈಗ IPL ಆಗಿರಲ್ಲ, ದುಡ್ಡು ಹರಿಸೋದು ಜೂಜ್ ಆಡೇ ಆಡೋದು. ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಶ್ರೀಮಂತರ ಪ್ರಶ್ನೆ ಇಲ್ಲ, ಹೆಂಗೋ ಆಗಿರ್ತದೆ. ಅವರು ಏನೇನೋ ಮಾಡಿರ್ತಾರೆ, ಅಧಿಕಾರಶಾಹಿಗಳದ್ದಾಗಿರ್ಬೋದು. ಇವರು ಅತ್ಯಂತ ಪ್ರಿಯ, ಅಲ್ಲಿ ಬೆಟ್ಟಿಂಗ್ ಜೋಕ್ ಇರ್ತದೆ. ಮತ್ತು ಉಳಿದವ್ರು ಪಾಪ ಮೊಬೈಲೇ ಇಲ್ಲದಂಥ ಅನೇಕ ಜನ ನಮ್ಮ ದೇಶದಲ್ಲಿದ್ದಾರೆ. ಅವ್ರದಿಂದ ಪಾಪ ರೇಷನ್ ಕಾರ್ಡ್ಗೆ ಈ OTP ಬರೋ ಸಲುವಾಗಿ ಫೋನ್ ಕೊಡೋದು ಶಿಕ್ಷೆ ಸಿಗ್ತಿರೋದಲ್ಲ ಪಾಪ ಎಷ್ಟೋ ಜನರಿಗೆ. ಅವಿಲ್ಲ ಅಂದ್ರೆ ನಿಮ್ಮದು ವೋಟರ್ ಲಿಸ್ಟ್ದಾಗ ಹೆಸರಿಲ್ಲ, ಇರುವುದಿಲ್ಲ ಅಂತೇಳಿ ಅಲ್ಲಿ BLOಗಳು ಹೇಳೋದು ನೋಡಿದಾಗ ಎಷ್ಟು ಜನ ಕಟ್ಟಪ್ ಆಗ್ಬೋದು. ಅದಿರಲಿ ಒಂದು ಕಡೆಗೆ, ಇದು ಕೇವಲ ಒಂದು ಸಣ್ಣ ಮೊಬೈಲ್ ಇಲ್ಲದ ಅಂತ ಅನೇಕ ಜನ ಹೇಳಿದ್ದಾರೆ. 90% ಕೇವಲ 10 ಜನರಲ್ಲಿ ಮಾತ್ರ ಇದು ಆ್ಯಂಡ್ರಾಯ್ಡ್ ಮೊಬೈಲು ಮತ್ತು ಮೊಬೈಲು ಇದೆ. ಅದಿರಲಿ, ಇಂಥ ಒಂದು ಪ್ರಸಂಗದಲ್ಲೇ ಡೆವಲಪಿಂಗ್ ದೇಶಗಳಲ್ಲಿ ನಡೆದಾಗ, ಇಲ್ಲಿ ಡೆವಲಪ್ಡ್ ದೇಶಗಳು ಎಲ್ಲ ಸ್ಪೇನ್ ಆಗಿರ್ಬೋದು, ಅರ್ಜೆಂಟೀನೂ ಅಂಡರ್ ಡೆವಲಪ್ಡೇ. ಅದು ದೊಡ್ಡ ಪ್ರಮಾಣದ ಶ್ರೀಮಂತ ದೇಶ ಅಂತ ಅಲ್ಲ, ಆದರೆ ಅಲ್ಲಿ ಹುಚ್ಚು ಹೊಳೆ. ದಕ್ಷಿಣ ಅಮೆರಿಕಾದಲ್ಲಿ ಫುಟ್ಬಾಲ್ ಅಂತ ಹುಚ್ಚು ಹೊಳೆ. ಮುಂದಿನ ಸಲ 68 ದೇಶಗಳಿಗೆ ಏನೋ ಅವಕಾಶ ಕೊಡ್ತಾರಂತ ಪೀಪದವರು ಹೇಳ್ಕೊಂಡಿದ್ದು ನೋಡಿದ್ದೀನಿ ನಾನು. ಏನೂ ಇರಲಿ, ಈ ಫೈನಲ್ಗೆ ಬಂದಂಥ ಈ ಸ್ಪೇನ್ ಮತ್ತು ಅರ್ಜೆಂಟೀನಾಗಳಲ್ಲಿ ಪ್ರಮುಖವಾದ ಆಟಗಾರರ ಮುಖ್ಯವಾಗಿ ಎಲ್ಲರ ಕಲ್ಲಿರೋದು ಸ್ಪೇನ್ ತಂಡದ ಲಾಮಿನ್ ಯಮಾಲ್, ಅದೇ ಕಾಲಕ್ಕೆ ಅರ್ಜೆಂಟೀನಾ ತಂಡದ ಲಯೋನೆಲ್ ಮೆಸ್ಸಿ. ಇವರ ಕಾಲಗಳ ಆಟ. ಆಲ್ರೆಡಿ ಡಿಫೆನ್ಸ್ದೊಳಗೆ ಸ್ಪೇನ್ ಅತ್ಯಂತ ಬಲಾಢ್ಯ. ಇಷ್ಟೆಲ್ಲ ಮ್ಯಾಚ್ಗಳು ಆಡಿ ಬಂದಂಥ ಎಲ್ಲ ಪಂದ್ಯಗಳಲ್ಲಿ ಸ್ಪೇನ್ ಮಾತ್ರ ಒಂದೇ ಒಂದು ಗೋಲನ್ನು ಬಿಟ್ಟುಕೊಟ್ಟದ. ಹೀಗಾಗಿ ಡಿಫೆನ್ಸ್ದಲ್ಲಿ ಅದನ್ನು ಬೀಟ್ ಮಾಡೋದು ಮೆಸ್ಸಿ ಅವ್ರ ಜೊತೆಗಾರರಿಗೆ ಭಾಳ ಕಷ್ಟದ ಕೆಲಸ. ಇನ್ನು ಅದೇ ಕಾಲಕ್ಕೆ ಗೋಲ್ ಕೀಪರ್ ಸಿಮೋನ್ ಅದ್ಭುತ ಗೋಲ್ ತಡೆಯುವುದು.